ಇಫ್ ಯು ಆರ್ ಬಿಲ್ಡಿಂಗ್ ಎ ಆರ್ಗನೈಜೇಷನ್, ಮೂರು ಇಂಪಾರ್ಟೆಂಟ್ ವಿಷಯನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅಂದರೆ ಒನ್, ಯು ನೀಡ್ ಟು ಲವ್ ದ ಪೀಪಲ್. ವಿತೌಟ್ ಟೀಮ್ ಯು ಕೆನಾಟ್ ಬಿಲ್ಡ್ ಎನ್ ಆರ್ಗನೈಜೇಷನ್ಸ್. ಸೊ ಗ್ರೇಟ್ ಟೀಮ್ ಕ್ಯಾನ್ ಬಿಲ್ಡ್ ಎ ಗ್ರೇಟ್ ಆರ್ಗನೈಜೇಷನ್. ಸೊ ನೀವು ಏನು ಟೀಮ್ ಬಿಲ್ಡ್ ಮಾಡ್ತಾಯಿದ್ದೀರಾ, ವಿತ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಆ ಟೀಮ್ನ ಬಿಲ್ಡ್ ಮಾಡಿ. 100% ನಿಮಗೆ ಗ್ರೇಟ್ ಟೀಮ್ ಬಿಲ್ಡ್ ಆದರೆ ಗ್ರೇಟ್ ಆರ್ಗನೈಜೇಷನ್ ಬಿಲ್ಡ್ ಆದಂಗೆ ಒಂದು. ಸೆಕೆಂಡ್ ಥಿಂಗ್, ಯು ಹ್ಯಾವ್ ಟು ಲವ್ ದ ನಂಬರ್ಸ್. ನಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ವಿತೌಟ್ ಡೇಟಾ ಯು ಕೆನಾಟ್ ಬಿಲ್ಡ್ ಎನ್ ಆರ್ಗನೈಜೇಷನ್ಸ್. ಸೊ ಫಾರ್ ಎಕ್ಸಾಂಪಲ್, ಒಂದು ಸೇಲ್ಸಲ್ಲೇ ಈಗ ನಿಮ್ಮ ಒಂದು ಸೇಲ್ಸ್ ಫೋರ್ಸಿಗೆ ಸುಮ್ಮನೆ ಪ್ರೆಷರ್ ಮಾಡೋ ಬದಲು ಸೇಲ್ಸ್ ತೊಗೊಬನ್ನಿ, ಜಾಸ್ತಿ ಸೇಲ್ಸ್ ಮಾಡಿ ಅನ್ನೋ ಬದಲು, ಸೊ ಎಷ್ಟು ಸೇಲ್ಸ್ ಕಾಲ್ಸ್ ಹೋಗಿದ್ದಾರೆ, ಎಷ್ಟು ಅಪಾಯಿಂಟ್ಮೆಂಟ್ಸ್ ಹೋಗಿದೆ, ಎಷ್ಟು ಪ್ರಾಸ್ಪೆಕ್ಟ್ ಆಗಿದೆ, ಎಷ್ಟು ಕ್ಲೋಸ್ ಆಗಿದೆ ಅನ್ನೋ ಒಂದು ಡೇಟಾ ನಿಮಗೆ ಇದ್ಬಿಟ್ರೆ, ಕನ್ವರ್ಷನ್ ಎಷ್ಟಾಗ್ತಿದೆ, ಅವರನ್ನು ಯಾವ ರೀತಿ ಅವರಿಗೆ ತರಬೇತಿ ಕೊಡಬೇಕು ಅದೆಲ್ಲವೂ ನಿಮಗೆ ಸಿಕ್ಕೋಗ್ಬಿಡುತ್ತೆ. ಆದ್ದರಿಂದ ಯು ಹ್ಯಾವ್ ಟು ಲವ್ ದ ನಂಬರ್ಸ್. ಸೊ ಡೇಟಾ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ. ಮೂರನೇದು, ಯು ಹ್ಯಾವ್ ಟು ಲವ್ ದ ಸೇಲ್ಸ್. ಸೊ ಸೇಲ್ಸ್ನ ಲವ್ ಮಾಡಬೇಕು. ಬಿಕಾಸ್ ಒಂದು ಏನು ಮಾಡ್ತೀವಿ, ಆರ್ಗನೈಜೇಷನ್ ಬಿಲ್ಡ್ ಮಾಡ್ತಾ ಅದರ್ ಆಪ್ರೇಷನ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾ ಸೇಲ್ಸ್ ಬಗ್ಗೆ ಜಾಸ್ತಿ ಗಮನ ಕೊಡೋಲ್ಲ. ವಿತೌಟ್ ಸೇಲ್ಸ್ ಯು ಕ್ಯಾನಾಟ್ ಬಿಲ್ಡ್ ಆರ್ಗನೈಜೇಷನ್. ಸೇಲ್ಸ್ ಈಕ್ವಲ್ ಟು ಇನ್ಕಮ್. ಆದ್ದರಿಂದ ಯು ಹ್ಯಾವ್ ಟು ಆಲ್ವೇಸ್ ಕೀಪ್ ಆನ್ ಸೆಲ್ಲಿಂಗ್ ಅಂತ ಹೇಳಿದ್ರು. ಸೊ ಸೆಲ್ಲಿಂಗ್ ಅಂದರೆ ಫಾರ್ ಯುವರ್ ಟೀಮ್ ಯು ನೀಡ್ ಟು ಸೆಲ್ ದ ವಿಷನ್, ಫಾರ್ ಯುವರ್ ಕಸ್ಟಮರ್ ಯು ಹ್ಯಾವ್ ಟು ಸೆಂಡ್ ದ ಎಂಡ್ ಸೊಲ್ಯೂಷನ್. ಸೊ ಆದ್ದರಿಂದ ಯು ಹ್ಯಾವ್ ಟು ಆಲ್ವೇಸ್ ಸೆಲ್ಲಿಂಗ್ ಅಂತ. ಈ ಮೂರು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಗಮನ ಇಟ್ಕೊಂಡ್ರೆ ಯು ಕ್ಯಾನ್ ಬಿಲ್ಡ್ ಎ ಗ್ರೇಟ್ ಆರ್ಗನೈಜೇಷನ್.